Second PUC I actually failed in my chemistry by 2 marks. Okay. Generally ಒಂದು ಕ್ಯಾರೆಕ್ಟರ್ ಏನಂತಂದರೆ ಇನ್ಕ್ಯೂಸಿಟಿವ್ ನೇಚರ್ ಒಂದು ಸ್ವಲ್ಪ ಹೆಚ್ಚಿಗೆ ಸರ್ ನನ್ನಲ್ಲಿ. ವೇರ್ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈ ಬಿಸ್ನೆಸ್ ಹೆಂಗೆ ವರ್ಕ್ ಆಗುತ್ತೆ, ಯಾರೋ ಮಾಡ್ತಿರುವಾಗ ಏನಾದರೂ ಹಿಂದೆ ಹೆಂಗೆ ವರ್ಕ್ ಆಗುತ್ತೆ ಆ ಥರ ಅಂತಂದ್ಬಿಟ್ಟು. ಹೆಚ್ಚಿಗೆ ವಾಲ್ಯೂಮ್ ಇದ್ದಷ್ಟು ನೀವು ಮಾರ್ಕೆಟಬಿಲಿಟಿ ಚೆನ್ನಾಗಿರುತ್ತೆ. ಇನ್ನು 10 ಅಂಗಡಿಗೆ ಆಗಷ್ಟು ಜಾಗ ನಮ್ಮಲ್ಲಿದೆ, ಅಷ್ಟು ಜನ ನಮ್ಮಲ್ಲಿ ಇರ್ತಾರೆ ಆಲ್ರೆಡಿ. ಒಂಥರ ದುಡ್ಡು ಎಲ್ಲರ ಹತ್ರ ಇದೆ ಸರ್ ಇವತ್ತಿನ ದಿನ. ಆ್ಯಂಡ್ ಪೀಪಲ್ ವಾಂಟ್ ಟು ಹ್ಯಾವ್ ಗುಡ್ ಫುಡ್, ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ, ಚೆನ್ನಾಗಿರೋಕ್ಕೆ ಇಷ್ಟಪಡ್ತಾರೆ. ಒಂಥರ ಆ ಅವಕಾಶ ನಾವು ಮಾಡಿ ಕೊಡಬೇಕು. ವಿ ಆರ್ ಕನ್ನಡ ಬ್ರ್ಯಾಂಡ್, ಇಲ್ಲಿಂದ ಶುರು ಮಾಡಿದ್ದೀವಿ. ಕರ್ನಾಟಕದಾದ್ಯಂತ ನಮ್ಮ ಪ್ರೆಸೆನ್ಸ್ ಇರಬೇಕು. ಏನಾಗಲಿ ಮುಂದೆ ಸಾಗುನಿ ಏನಿಲ್ಲ ಸರ್, ಐ ಥಿಂಕ್ ಬೇಸಿಕ್ಲಿ ಬ್ಯಾಂಗ್ಳೂರ್ ಬಾಯ್, ಬೆಂಗಳೂರಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ಒಂಥರ ಹೆಚ್ಚಿನ ಅಂಶ. ವಿ ಆರ್ ನೋನ್ ಆ್ಯಸ್ ಫ್ಯಾಮಿಲೀಸ್ ಟುಗೆದರ್. It's an arranged marriage, we grew up onthara. We had an early marriage, I got married when I was 25 actually onthara. Nanige 12 ವರ್ಷ. Okay. So first indanu business ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್ ಒಂಥರ. ಬಿಕಾಸ್ ಅಪ್ಪ ವಾಸ್ ವರ್ಕಿಂಗ್ ಇನ್ ಅ ಸ್ಟೇಟ್ ಗೌರ್ಮೆಂಟ್ ಆರ್ಗನೈಸೇಷನ್. ಸೊ ಹಿ ಆಲ್ವೇಸ್ ಯಾವಾಗೂ ಕೂಡ ಬಿಸ್ನೆಸ್ ಮಾಡಲಿಕ್ಕೆ ಒಂದು ತುಂಬ ಉತ್ತೇಜನ ಕೊಡ್ತಾಯಿದ್ರು ಒಂಥರ. ಸೊ ಇದೇ ಥರ ಒಂದೇನೋ ಒಂದು ಪ್ಲ್ಯಾನ್. ನಾನು ಮುಂಚೆ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಮಾಡಿದ್ದೆ. ಸೊ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಮಾಡಾದಮೇಲೆ ಬಿಸ್ನೆಸ್ನ ಮಾಡಬೇಕು ಅಂತ ಯೋಚನೆ ಬಂದಾಗ ಕಾಲ್ ಸೆಂಟರ್ ಮಾಡೋಣ ಅಂತ ಅನ್ನಿಸ್ತು. ಯಾರೋ ಸ್ನೇಹಿತರು ರೆಕಮೆಂಡ್ ಮಾಡಿದ್ರು ಅಂತಂದ್ಬಿಟ್ಟು. ಆವಾಗ ಅಪ್ಪಂಗೆ ಕೇಳಿದೆ, ಈ ಥರ ಕಾಲ್ ಸೆಂಟರ್ ಮಾಡೋಣ ಅಂತಿದ್ದೀನಿ, ಇಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಈ ಥರ ಅಂತ. ಅವರು ಪಾಪ ಮಾಡು ಅಂತ ಹೇಳಿದ್ರು. ಸೊ ಆವಾಗ ಶುರು ಮಾಡಿದ್ದು 15 ವರ್ಷ ಹಿಂದೆ. ಐ ಸ್ಟಾರ್ಟೆಡ್ ಕಾಲ್ ಸೆಂಟರ್ ಬೇಸಿಕಲಿ ಅರೌಂಡ್ 2005 ಹಾಗೆ ರಫ್ಲಿ. ಸೊ ಆವಾಗ ಹೆಚ್ಚು ಕಡಿಮೆ ಇವತ್ತಿಗೆ ಕ್ಲೋಸ್ ಟು 20 ಇಯರ್ಸ್ ಆಗ್ತಾ ಬಂತು ಒಂಥರ. ಹೌದು ಸರ್, ದಟ್ ವಾಸ್ ಇದು. ಐ ವಾಸ್ 21 ಆರ್ ಸೊ ಅವಾಗ. 20 ಇಲ್ಲ, ಅಬೌಟ್ 23-24 ಇದ್ದೆ ನಾನು ಅವಾಗ. ಕ್ವೈಟ್ ಅರ್ಲಿ ಸರ್ ಒಂಥರ ಇನ್ ಮೈ ಕೆರಿಯರ್. ಹೌದು. ಸಮ್ ಐ ಥಿಂಕ್ ಫ್ಯೂ ಥಿಂಗ್ಸ್ ಇದು ಐ ಥಿಂಕ್ we were all destined to it ಅನಿಸ್ತಾ ಇದೆ ಒಂಥರ. ಬಿಕಾಸ್ ಕಾಲ್ ಸೆಂಟರ್ ಶುರು ಮಾಡಿದ್ದವಾಗ, ಬಟ್ ಅದಕ್ಕೆ ಮುಂಚೆನೇ ಆಲ್ರೆಡಿ ಟ್ರಾನ್ಸ್ಕ್ರಿಪ್ಷನಲ್ಲಿ ನಾನು ಸಾಕಷ್ಟು ಅದನ್ನೇ ಜನರಲಿ ಒಂದು ಕ್ಯಾರೆಕ್ಟರ್ ಏನಂತಂದರೆ ಇನ್ಕ್ಯೂಸಿಟಿವ್ ನೇಚರ್ ಒಂದು ಸ್ವಲ್ಪ ಹೆಚ್ಚಿಗೆ ಸರ್ ನನ್ನಲ್ಲಿ. ವೇರ್ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈ ಬಿಸ್ನೆಸ್ ಹೆಂಗೆ ವರ್ಕ್ ಆಗುತ್ತೆ, ಯಾರೋ ಮಾಡ್ತಿರುವಾಗ ಏನಾದರೂ ಹಿಂದೆ ಹೆಂಗೆ ವರ್ಕ್ ಆಗುತ್ತೆ ಆ ಥರ ಅಂತಂದ್ಬಿಟ್ಟು. ಈಗ ಜಸ್ಟ್ ಒಂದು ಫಿಲಮ್ ನೋಡೋದಲ್ಲ, ಫಿಲಮ್ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಯಾರ್ಯಾರು ಕಷ್ಟಪಡ್ತಾರೆ, ಯಾವ ಥರ ಅದು ಅರ್ಥ ಮಾಡ್ಕೊಂಡ್ರೆ, ಆ ಟೆಕ್ನಿಕಾಲಿಟೀಸ್ ತಿಳ್ಕೊಂಡ್ರೆ ಆ ಎಂಜಾಯ್ ಮಾಡೋ ಪ್ರಕ್ರಿಯೆ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಐ ಯೂಸ್ ಟು ಡಿರೈವ್ ಪ್ಲೆಷರ್ ಆ್ಯಂಡ್ ಖುಷಿ ಇತ್ತು ನಂಗೆ ಅದರ ಒಂಥರ. ಸೊ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಮಾಡುವಾಗ ಐ ಅಂಡರ್ಸ್ಟುಡ್ ಅದನ್ನು ಹೆಂಗೆ ಮಾಡೋದು ಏನು. ನಾವೇ ಒಂದು 4-5 ಜನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಸೆಂಟರ್ ಓಪನ್ ಮಾಡಿದ್ವಿ. ಆವಾಗ ಐ ಥಿಂಕ್ ಐ ವಾಸ್ ಜಸ್ಟ್ 19 ಇಫ್ ಐ ಆಮ್ ನಾಟ್ ರಾಂಗ್ ಒಂಥರ. ಸೊ ಯಾಕಂದರೆ ನಾನು ಕಾಲೇಜು ಫಾರ್ಮಲ್ ಡಿಗ್ರಿ ಕಾಲೇಜು ನಾನು ಫುಲ್ ಫ್ಲೆಜ್ ಕಾಲೇಜಿಗೆ ಸೇರಲೇ ಇಲ್ಲ. ಐ ಜಾಯಿಂಡ್ ನಮ್ಮ ಕರೆಸ್ಪಾಂಡೆನ್ಸಲ್ಲಿ ಇದು ಮಾಡಿ ಈವ್ನಿಂಗ್ ಕಾಲೇಜ್ಗೆ ಹೋಗಿದ್ದು ಒಂಥರ. ಯಾಕೆ ಇಸ್ ಅನ್ ಇಂಟ್ರೆಸ್ಟಿಂಗ್ ಕ್ವಶನ್. ಏನಂದರೆ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಅವತ್ತಿನ ಕಾಲ ನಾನು ಸೆಕೆಂಡ್ PUC ಐ ಆ್ಯಕ್ಚುಲಿ ಫೇಲ್ಡ್ ಇನ್ ಮೈ ಕೆಮಿಸ್ಟ್ರಿ ಬೈ 2 marks. ಓಕೆ. ಐ ವಾಸ್ ಅ ವೆರಿ ಅಂದರೆ ಕ್ವೈಟ್ ಅ ಸ್ಟೂಡಿಯಸ್ ಹುಡುಗ. ಆ ಥರ ಏನು ತುಂಬ ಗ್ಯಾಪ್ ಇರ್ತಿತ್ತಲ್ವಾ ಸಪ್ಲಿಮೆಂಟರಿ ಎಕ್ಸಾಮ್ ಇದು ಅಂತ ಅಂದ್ಬಿಟ್ಟು. ನಮ್ಮ ಮಾವ ಅವಾಗ ನನಗೆ ಒಂದು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಕೋರ್ಸ್ಗೆ ಸೇರಿಸಿದ್ರು, ಅವರೇ ದುಡ್ಡು ಇದು ಮಾಡಿ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್ ಈವನ್ ನೌ. ಸೊ ಆವಾಗ ಏನಾಯಿತು, ವೆನ್ ಐ ಸಾ ಎಷ್ಟೊಂದು ಜನ ಟ್ರೈನಿಂಗಿಗೆ ಬಂದಿದ್ರು ಅವತ್ತಿನ ದಿನ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಟ್ರೈನಿಂಗಿಗೆ. ಇದರಲ್ಲಿ ಐ ಗಾಟ್ ಸೆಲೆಕ್ಟೆಡ್. ಒಂದು 100 ಜನ ನಾವು ಟ್ರೈನಿಂಗ್ ಅಟೆಂಡ್ ಮಾಡೋದ್ರಲ್ಲಿ 15 ಜನ ಸೆಲೆಕ್ಟ್ ಮಾಡಿದ್ರು. 15 ಜನದಲ್ಲಿ ನಾನು ಒಬ್ಬ. ಐ ವಾಸ್ ದ ಯಂಗೆಸ್ಟ್. ಐ ವಾಸ್ 18 years, ಟೆಕ್ನಿಕಲಿ 18 years ಅವತ್ತಿನ ದಿನಕ್ಕೆ. PUC ಫೇಲ್ಡ್ ಅವಾಗ ಲಿಟ್ರಲಿ. ಸಪ್ಲಿಮೆಂಟ್ರಿ ಬರೆದು ಐ ಪಾಸ್ಡ್, ಬೇರೆ ಮಾತು. ಬಟ್ ದಟ್ಸ್ ಹೌ ಇಟ್ ವಾಸ್. ಆ್ಯಂಡ್ ನಿಮ್ಗೆ ಗೊತ್ತಲ್ಲ, ದಟ್ 6 months ವಾಸ್ ಅ ಗೇಮ್ ಚೇಂಜರ್ ಇನ್ ಮೈ ಲೈಫ್ ಒಂಥರ. ಯಾಕಂದರೆ ಗೊತ್ತಿಲ್ಲ ಅಲ್ಲ, ಬಿಕಾಸ್ ವಿ ಡೋಂಟ್ ಕಮ್ ಫ್ರಮ್ ದಟ್ ಬ್ಯಾಕ್ಗ್ರೌಂಡ್. ಒಂದು ಆರ್ಥೋಡಾಕ್ಸ್ ಇದು ನಮ್ಮಲ್ಲಿ ಈ ಥರ ಫೇಲ್ ಆದರೆ ಮತ್ತೊಂದು ಅದು ಇಟ್ಸ್ ಅ ಬಿಗ್ ಟ್ಯಾಬು ಇನ್ ವಾಟ್ ಎವರ್. ಆಮೇಲೆ ಫೇಲ್ ಆಗೋ ಅಂಥ ಒಂದು ಬ್ಯಾಕ್ಗ್ರೌಂಡ್ ಇರೋ ಹುಡುಗನೂ ಆಗಿರಲಿಲ್ಲ ನಾನು ಒಂಥರ. ಮೇ ಬಿ ಇಟ್ ವಾಸ್ ಫೇಟ್, ವಿ ನೆವರ್ ಡಿಡ್. ಅಂದ್ 2 ಮಾರ್ಕಲ್ಲಿ ಆಗಬೇಕು ಅನ್ನೋದು ವಾಸ್ ಸಮಥಿಂಗ್ ದಟ್ ಹ್ಯಾಪೆಂಡ್. ದೆನ್ ಟ್ರಾನ್ಸ್ಕ್ರಿಪ್ಷನ್ ಮಾಡಿದೆ. ಐ ಗಾಟ್ ಅ ಜಾಬ್ ದೇರ್. ಸೊ 6 ತಿಂಗಳು ಏನು ಮಾಡೋದು, ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಐ ವರ್ಕ್ಡ್. ಮೊದಲನೇ ತಿಂಗಳು 5,000 ರೂಪಾಯಿ ಸಂಬಳ ಬಂತು. 5,000 ರೂಪಾಯಿ ವಾಸ್ ಅ ಬಿಗ್ ಥಿಂಗ್ ಅವತ್ತಿನ ಟೈಮ್ಗೆ. ಇಟ್ ವಾಸ್ 2000, ಐ ಕ್ಲಿಯರ್ಲಿ ರಿಮೆಂಬರ್. ಸೊ ಒಂದು 3-4 years ಐ ವರ್ಕ್ಡ್ ಇನ್ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್. ಅದು ಎನಿವೇ ಐ ಸ್ಟಾರ್ಟೆಡ್ ಅರ್ನಿಂಗ್ ಅಲ್ವಾ. ಸೊ ಐ ಥಾಟ್ ಕಾಲೇಜ್ ಯಾಕೆ ಕರೆಸ್ಪಾಂಡೆನ್ಸಲ್ಲಿ ಮಾಡಬಾರ್ದು ಅಂತ ಅಂದ್ಬಿಟ್ಟು ಐ ಡಿಡ್ ಮೈ BCA ಇನ್ ಕರೆಸ್ಪಾಂಡೆನ್ಸ್ ಒಂಥರ. ಸೊ ಹಾಗೆ ಜರ್ನಿ ಸ್ಟಾರ್ಟೆಡ್. ಸೊ I got exposed to work very early, sir. From 18 I have started to work onthara technically. Although ಮನೇಲಿ ಏನು ರಿಕ್ವೈರ್ಮೆಂಟ್ ಇರಲಿಲ್ಲ, ಮತ್ತೊಂದಿರಲಿಲ್ಲ, ಬಟ್ ಸಿಚುವೇಶನ್ಸ್ ಕೇಮ್ ಸಚ್ ದಟ್ ನಾನು ಈ ಥರ ಮಾಡಂಗಾಯಿತು. ಅದು ಶುರು ಮಾಡಿದಾಗ
ಟ್ರಾನ್ಸ್ಕ್ರಿಪ್ಷನ್ ಹೆಂಗೆ ಮಾಡೋದು ಕಲ್ತ್ಕೊಂಡೆ, ಏನು ಮಾಡ್ಬೋದು, ಬಿಸ್ನೆಸ್ ಹೆಂಗೆ ಮಾಡೋದು ಅಂತ ನಾವೇ ಒಂದು ಸ್ನೇಹಿತರೆಲ್ಲ ಸೇರಿ ಒಂದು ಟ್ರಾನ್ಸ್ಕ್ರಿಪ್ಷನ್ ಕಂಪ್ನಿ ಶುರು ಮಾಡಿದ್ವಿ. ಅದು ಎಷ್ಟೋ ಮಾಡೋಕ್ಕೆ ಶುರು ಆಯಿತು. ಬಟ್ ಅದನ್ನು ಫುಲ್ ಫ್ಲೆಜ್ಡಾಗಿ ಮಾಡೋಣ ಅಂತ ಯಾವಾಗ ಅಂದ್ಕೊಳ್ತು ಆವಾಗ ನನಗದು ಐ ಡಿಂಟ್ ಫೈಂಡ್ ಇಟ್ ವೆರಿ ಎಥಿಕಲ್ ದಟ್ ನಾನು ಎಲ್ಲಿ ಕೆಲಸ ಮಾಡ್ತೀನಿ ಆ ಕೆಲಸ ಬಿಟ್ಟು ಮತ್ತೆ ಅದೇ ಕೆಲಸ ಹುಡ್ಕೊಂಡು ಮಾಡಿ ನಮ್ಮ ಕಂಪ್ನಿಗೆ ನಾನು ಒಂದು ಕಾಂಪಿಟೇಷನ್ ಥರ ಏನೋ ಅದು ಯಾಕೋ ಇದು ಸರಿ ಬರೋದಿಲ್ಲ ಅಂತಂದ್ರೆ ಧರ್ಮ ಅಲ್ಲ ಅನಿಸ್ತು ಒಂಥರ. ಸೊ ಅದನ್ನು ಬಿಟ್ಬಿಟ್ಟೆ. ಸೊ ಯಾರೋ ಕಾಲ್ ಸೆಂಟರ್ ಮಾಡೋಣ ಅಂತ ಯಾರೋ ಫ್ರೆಂಡ್ಸ್ ಹೇಳಿದ್ರು, ಸರಿ ಅಂತ ವಿ ಸ್ಟಾರ್ಟೆಡ್ ಅ ಕಾಲ್ ಸೆಂಟರ್. ಕೆಲಸ ಬಿಟ್ಟು ಫುಲ್ ಫ್ಲೆಜ್ಡ್ ಅವಾಗ ನಾನು ಶುರು ಮಾಡಿದ್ದು ಅದನ್ನು ಒಂಥರ. ಸೊ ಅದು ಒಂದು ಹೆಮ್ಮರವಾಗಿ ಇವತ್ತಿನ ಕಾಲಕ್ಕೆ ವಿ ಆರ್ ಅಬೌಟ್ ಆಲ್ಮೋಸ್ಟ್ 1000-2000 ಪೀಪಲ್ ವರ್ಕಿಂಗ್ ಇನ್ ದಟ್. ಹೌದು ಸರ್, ನಾನು ಜಸ್ಟ್ ಆ್ಯಕ್ಚುಲಿ 2 months ಕೆಳಗೆ ನಾನು ಐ ಕಂಪ್ಲೀಟ್ಲಿ ಎಕ್ಸಿಟೆಡ್ ಫ್ರಮ್ ದಟ್ ಬಿಸ್ನೆಸ್. ಯಾಕಂದ್ರೆ ಇದುವರೆ ತನಕ ನಾನು ಜೊತೆಲೇ ನಡೆಸ್ತಾ ಬಂದಿದ್ದೆ. ಇವಾಗ ಯಾಕಂದರೆ ಇಲ್ಲಿ ಕೆಲಸಗಳು ನಂದು ಎಷ್ಟು ಹೆಚ್ಚಿಗೆ ಆಗಿದೆ ಅಂದರೆ ಐ ಥಾಟ್ ಐ ವಿಲ್ ನಾಟ್ ಡೂ ಜಸ್ಟಿಸ್, ಇಟ್ಸ್ ನಾಟ್ ಕರೆಕ್ಟ್ ಅಂತ ಅಂದ್ಬಿಟ್ಟು ಈಗ ಐ ಆಮ್ ಇನ್ ಟು ದಿಸ್. ಅದು ಕಾಲ್ ಸೆಂಟರ್ ಹೆಚ್ಚು ಕಮ್ಮಿ ಐ ಥಿಂಕ್ ಆಟೋ ಪೈಲಟ್ ಮೋಡಲ್ಲಿ ಇವರೊಟ್ಟಿಗೆ ಇವ್ರ ಫ್ರೆಂಡ್ ಇನ್ನೊಬ್ಬರು ಯಾರು ಇವ್ರ ಜೊತೆಗೆ ಕೈ ಜೋಡಿಸಿದ್ರು, ಇಬ್ಬರು ಒಟ್ಟಿಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಿದ್ದು. ಅದಾದಮೇಲೆ ಇನ್ ಅಬೌಟ್ 2012-13 ನಾವು ಕನ್ಸ್ಟ್ರಕ್ಷನ್ ಕೂಡ ಶುರು ಮಾಡಬೇಕು ಅಂತ. ಅವಾಗ ಅಫ್ಕೋರ್ಸ್ ನಮ್ಮ 2007 ನಾವು ಮದುವೆ ಆಗಿದ್ದು. ನಾನು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೆ. ಇವರೊಟ್ಟಿಗೆ ನಾವೇನು ಜೊತೆಲಿ ನಾವೇನು ಬಿಸ್ನೆಸ್ ಮಾಡ್ತಾ ಇರಲಿಲ್ಲ. 2013 ನಾವು ಕನ್ಸ್ಟ್ರಕ್ಷನ್ ಶುರು ಮಾಡಿದ್ವಿ, ಕನ್ಸ್ಟ್ರಕ್ಷನ್ ಬಿಸ್ನೆಸ್. ಮಲ್ಲೇಶ್ವರಂ ಸುತ್ತಮುತ್ತ ನಾವು ಪ್ಲಾಟ್ಸ್ ತೊಗೊಂಡು ಅಪಾರ್ಟ್ಮೆಂಟ್ಸ್ ಕಟ್ತಿದ್ವಿ ನಾನು, ಹರೀಶು ಮತ್ತೆಲ್ಲ ಒಟ್ಟಿಗೆ ಲೈಕ್ ವಿ ಸೆಡ್ ಸೊ ಈ ಥರ ಐ ಆಲ್ವೇಸ್ ವಾಂಟೆಡ್ ಟು ಡೂ ಮಲ್ಟಿಪಲ್ ಥಿಂಗ್ಸ್ ಸರ್. ಒಂಥರ ಒಂದೇ ಕೆಲಸ ಮಾಡಿ ಒಂಥರ ಕಟ್ಟಕ್ಕೆ ಒಂದು ವ್ಯಕ್ತಿತ್ವ ಇರಲಿಲ್ಲ ಒಂಥರ. ಅದರಿಂದ ಏನಾಯಿತು ವಿ ವರ್ ಏಬಲ್ ಟು ಡೂ ಆಲ್ ಆಫ್ ದ್ಯಾಟ್. 13 20 ಈಗ ರೀಸೆಂಟ್ ತನಕನೂ ದ ಕಂಪ್ನಿ ವಾಸ್ ಆಲ್ಮೋಸ್ಟ್ ಅದರ ಪಾಡಿಗೆ ಅದು ನಡೀತಾ ಬಂದಿತ್ತು. ನಾನೇನು ಹೆಚ್ಚಿಗೆ ಇನ್ವಾಲ್ವ್ಮೆಂಟ್ ನಂದು ಇರಲಿಲ್ಲ. ಐ ಥಿಂಕ್ ಫಾರ್ ದ ಪಾಸ್ಟ್ 2 years ನಾನು ಒಂದು ದಿನಾನೂ ಹೆಚ್ಚು ಕಡಿಮೆ ಕಾಲ್ ಸೆಂಟ್ರ್ ಒಳಗೆ ಕಾಲಿಟ್ಟಿದ್ದೇ ಇಲ್ಲ ಪ್ರಸಂಗ ಒಂಥರ. ಆ ಥರ ಒಂದು ಇದರಲ್ಲಿ ಅದನ್ನು ಸೆಟಪ್ ಆಗಿತ್ತು. ಆ್ಯಂಡ್ ಬಿಕಾಸ್ ಇಟ್ಸ್ ಅ ವೆಲ್ ಆಯಿಲ್ಡ್, ಅದನ್ನು 10-15 ವರ್ಷದಿಂದ ನಡೆಸ್ತಿರೋದ್ರಿಂದ ಯಾವ ಥರ ಏನಾಗುತ್ತೆ ಏನು ಅಂತಂದೆಲ್ಲ ಒಂದು ಇದಲ್ಲಿ ಮಾಡಿತ್ತು ಒಂಥರ. ಬಟ್ ಇದು ಹೆಂಗೆ ಇದನ್ನೊಂದು ನಾವು ಇದು ದೊಡ್ಡ ಮಟ್ಟಕ್ಕೆ ಇದನ್ನು ತೊಗೊಂಡು ಇದು ವೆನ್ ದಿಸ್ ಬಿಗೇಮ್ ಬಿಗ್ಗರ್ ಐ ಥಾಟ್ ಐ ಹ್ಯಾವ್ ಟು ಇದನ್ನು ಮಾಡಬೇಕು ಅಂತ. ಅದೇ ಟೈಮ್ಗೆ 2013 ನಾನು ಬ್ರೇಕ್ ತೊಗೊಂಡೆ. ನಮ್ಮ ಮಗ ಹುಟ್ಟಿದ್ದ ಆವಾಗ. ಸೊ ಅವಾಗ ನಾವು ಫಾರ್ಮಿಂಗ್ ಮಾಡಬೇಕು, ನಾನಿನ್ನು ವಾಪಸ್ ಕೆಲಸ ಮಾಡಲ್ಲ ಅಂತ ನಾನು ಡಿಸಿಷನ್ ತೊಗೊಂಡೆ. ವಾಪಸ್ ಕೆಲಸಕ್ಕೆ ಹೋಗೋದಿಲ್ಲ, ಇನ್ನೇನಾದರೂ ಜೊತೇಲಿ ಮಾಡೋಣ, ಹೊಸದಾಗಿ ಏನಾರ ಮಾಡೋಣ ಅಂತ. ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಕಾಲ್ ಸೆಂಟರ್ ಒಂದು ಸ್ಟೆಬಿಲಿಟಿ ಆಗಿದ್ದರಿಂದ ಇವ್ರ ಟೈಮ್ ಅಲ್ಲಿ ಹೆಚ್ಚಿಗೆ ಏನು ಬೇಕಾಗ್ತಿರ್ಲಿಲ್ಲ. ಬೇರೆ ಇನ್ಯಾವ್ದ್ರಲ್ಲನ ಟೈಮ್ ತೊಡಗಿಸ್ಕೋಬೋದಾಗಿತ್ತು. ಆ ಟೈಮ್ಗೆ ನಾವು ಕನ್ಸ್ಟ್ರಕ್ಷನ್ ಮತ್ತು ಫಾರ್ಮಿಂಗ್ ಎರಡೂ ಒಟ್ಟೊಟ್ಟಿಗೆ ಶುರು ಮಾಡಿದ್ದು. ಸೊ ಮಡಿಕೇರಿಲಿ ಎತ್ಕೋತಾ ಫಸ್ಟ್ ನಾವು ಅಲ್ಲಿ ತೋಟ ತಗೊಂಡ್ವಿ. ರಬ್ಬರ್ ತೋಟ ಸರ್. ಯಾಕೆ ಅಂದರೆ ಆಲ್ರೆಡಿ ಒಂದು IT ಕಂಪ್ನಿ ನಡೆಸ್ತಾ ಅಗ್ರಿಕಲ್ಚರ್ ಮಾಡಬೇಕು ಅಂದರೆ ಯು ನೀಡ್ ಟು ಚೂಸ್ ಅ ಕ್ರಾಪ್ ವಿಚ್ ಇನ್ವಾಲ್ವ್ಸ್ ಲೆಸ್ ಆಫ್ ಯುವರ್ ಟೈಮ್. ಸೊ ರಬ್ಬರಲ್ಲಿ ಮರ ಬೆಳೆಸೋದು ಇರೋದ್ರಿಂದ ನಮ್ಮ ಹೆಚ್ಚು ಟೈಮ್ ರಿಕ್ವೈರ್ಮೆಂಟ್ ಇಲ್ಲ ಅಂತ ರಬ್ಬರ್ ಬೆಳೆಸೋಣ ಅಂತ ಡಿಸೈಡ್ ಮಾಡಿ ನಮ್ಮ ಮಡಿಕೇರಿ ಕೊನೆ ಸಂಪಾಜೆಯಲ್ಲಿ ನಮ್ದು ಆ್ಯಕ್ಚುಲಿ ತೋಟ ಇದೆ. ಸುಳ್ಯ ರಸ್ತೆಯಲ್ಲಿ ಇದೆ ಒಂಥರ. ಅಲ್ಲೆಲ್ಲ ಸ್ನೇಹಿತರಾದ್ರು. ರೆಡಿಮೇಡ್ ತಗೊಂಡು ಮಾಡೋದಲ್ಲ ಜಾಯ್ಮಾನ. ಪ್ರತಿಯೊಂದೂ ಏನಂತಂದ್ರೆ ಗ್ರೌಂಡ್ ಗಿಡ ಹಾಕೋದಲ್ಲ. ಫಸ್ಟ್ ಕಾರ್ಡ್ ಲ್ಯಾಂಡ್ ಫೀಸಿಬಿಲಿಟಿ ನೋಡಕ್ ಇವ್ರು ಹೇಳ್ದಂಗೆ ಫಸ್ಟ್ ಟ್ರೈನಿಂಗ್ ಆದ್ಮೇಲೆ ಪೂರ್ತಿ ಅಲ್ಲಿ ಹೆಂಗಂದ್ರೆ ಅದನ್ನ ನೋಡಕ್ ಸಾಧ್ಯವೇ ಇಲ್ಲ. ಅಲ್ಲಿ ಅಷ್ಟು ಹಾವುಗಳಲ್ಲಿ ಅದೆಲ್ಲ ಲ್ಯಾಂಡ್ JCB ಹಿಡಿದು ಅದನ್ನೆಲ್ಲ ಕ್ಲೀನಿಂಗ್ ಮಾಡಿಸಿ ಎಷ್ಟು ಡಿಸ್ಟೆನ್ಸಲ್ಲಿ ಒಂದೊಂದು ಗಿಡ ನೆಡಬೇಕು, ಅಲ್ಲಿಂದ ಡ್ರಿಪ್ಗೆ ಹಾಕಿಸಿ ಅದಕ್ಕೆಲ್ಲ ಬೇಸಿಕ್ಲಿ ಹ್ಯೂಮನ್ ಇಂಟರ್ವೆನ್ಷನ್ನು ಕಮ್ಮಿ ಇರಬೇಕು ಅಲ್ಲಿ. ಅದ್ರ ಪಾಡಿಗೆ ಅದು ಗ್ರೋ ಆಗಬೇಕು ಅನ್ನೋ ರೀತಿನಲ್ಲಿ. ಸೊ ಅಲ್ಲಿ ಫಸ್ಟ್ ನಮ್ದು ಸ್ಟಾರ್ಟ್ ಆಗಿದ್ದು ಇದೆ. ರಬ್ಬರ್ ತೋಟ ಎಲ್ಲ ಇವಾಗೂ ಇದೆ. ಇವಾಗೆಲ್ಲ ಮರ ಎಲ್ಲ ಬೆಳೆದು ಈಗ ಟ್ಯಾಪಿಂಗ್ ಎಲ್ಲ ರೆಡಿ ಇದೆ ಒಂಥರ. ಈಗ ಅದು ಹಾಕಿ ಈಗ ಹೆಚ್ಚು ಕಡಿಮೆ 10 ವರ್ಷ ಆಗಿದೆ. ಇಟ್ಸ್ ಆಲ್ ರೆಡಿ ಟು ಟ್ಯಾಪ್. ನಮ್ಮ ಮಗಂಗೆ ಎಷ್ಟು ವರ್ಷನೋ ಅದಕ್ಕೆ ಅಷ್ಟು ವರ್ಷ ಅದು. ಟ್ಯಾಪಿಂಗ್ ಇನ್ನೂ ಶುರು ಮಾಡಿಲ್ಲ. ಸೊ ಹಂಗೆ. ಬಟ್ ಎಸ್ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್. ಆ ಪ್ರಾಸೆಸ್ಸಲ್ಲಿ ತುಂಬ ಒಳ್ಳೆ ಸ್ನೇಹಿತರಾದರು. ಅಲ್ಲಿ ಜನ ಯಾವ ಥರ ಅಂತ ಅರ್ಥ ಆಯಿತು ನಮಗೆ ಒಂಥರ. ಅದರಿಂದ ಇವತ್ತು ನಾವು ಉಡುಪಿ ಮಂಗಳೂರು ಇಲ್ಲೆಲ್ಲ ಹೋಗಲಿಕ್ಕೆ ನಮ್ಮವರು ಅಂತ ಅನ್ಸೋ ಭಾವನೆ ಹೆಚ್ಚಿಗೆ ಆಯಿತು ಒಂಥರ. ಎಲ್ಲ ನಮ್ಮವರೇ, ಬಟ್ ನಾವು ಅವರೊಟ್ಟಿಗೆ ಒಮ್ಮೆ ಕೆಲಸ ಮಾಡಿದಾಗ ಏನಾಗುತ್ತೆ ಆ ಭಾವನೆ ಇನ್ನೂ ಹೆಚ್ಚಿಗೆ ಆಗುತ್ತೆ ಒಂಥರ. ನೀವು ಯಾವ ಊರಲ್ಲಿ ಇರ್ತೀರಿ ಆ ಊರು ನಿಮ್ಮದು ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಸೊ ಅಲ್ಲಿ ಅಷ್ಟು ಕಾಲ ಕಳೆದಿದ್ದರಿಂದ ಅವೆಲ್ಲ ಒಂಚೂರು ಇದಾಯಿತು ಒಂಥರ. ಸೊ ಅದೂ ಅಷ್ಟೇ. ನಮ್ಮ ಫಾರ್ಮ್ ಏನಿದೆ ಎಲ್ಲ ನಾನು ಸುದಿ
ಪ್ರಮೋದು ಎಲ್ಲ ಇದು ಮಾಡಿದ್ದು. ಹಿರಿಯೂರಿಗೆ ಬಂದಾಗ ಹಿರಿಯೂರಲ್ಲಿ ಜಾಗ ಅದಾದ್ಮೇಲೆ ಹಿರಿಯೂರಲ್ಲಿ ನಾವು ಜಾಗ ತಗೊಂಡು, ಯಾಕಂದರೆ ಮಡಿಕೇರಿಲಿ ಬರೀ ಗುಡ್ಡ ಪ್ರದೇಶ, ಅಲ್ಲಿ ನೀವು ಬಯಲುಸೀಮೆ ಥರ ಬೆಳೆ ಬೆಳೆಯೋಕ್ಕಾಗಲ್ಲ. ಬರೀ ರಬ್ಬರ್ ಬೆಳಿಬೋದು ಅಥವಾ ಕಾಫಿ ಬೆಳಿಬೋದು, ತುಂಬ ಆಪ್ಷನ್ಸ್ ಇಲ್ಲ ನಿಮಗೆ. ಸೊ ನೀವು ಬಯಲುಸೀಮೆ ಥರ ಬೆಳೆ ಬೆಳಿಬೇಕು ಅಂತಿರುವಾಗ ಯು ನೀಡ್ ಪ್ಲೇನ್ ಲ್ಯಾಂಡ್ಸ್ ಅಂತಾರ. ಅದಕ್ಕೋಸ್ಕರ ಹಿರಿಯೂರ ತೊಗೊಳ್ಳೋಣ, ಯಾಕಂದರೆ ಅಲ್ಲಿ ಸ್ವಲ್ಪ ಲ್ಯಾಂಡ್ ರೇಟ್ ಕಡಿಮೆಗಿರುತ್ತೆ, ಸ್ವಲ್ಪ ಬಂಜರು ಭೂಮಿ ಬಟ್ ಕಡಿಮೆಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ನೀವು ಹೆಚ್ಚಿಗೆ ಜಾಗ ತೊಗೋಬೋದು, ಬಿಕಾಸ್ ವಾಲ್ಯೂಮ್ ಮೇಕ್ಸ್ ಅ ಡಿಫ್ರೆನ್ಸ್. ಯಾಕಂದರೆ ನಾವೆಲ್ಲ ನಮ್ಮ ಟೈಮು ಎಲ್ಲ ಹಾಕೋವಾಗ ಹೆಚ್ಚಿಗೆ ವಾಲ್ಯೂಮ್ ಇದ್ದಷ್ಟು, ನೀವು ಒಂದೇ ಪದಾರ್ಥ ಹೆಚ್ಚಿಗೆ ಬೆಳೆದಷ್ಟು ನಿಮಗೆ ಮಾರ್ಕೆಟಬಿಲಿಟಿ ಚೆನ್ನಾಗಿರುತ್ತೆ ಅಂತ. ಸೊ ಈ ಒಂದು ಲಾಜಿಕಲ್ಲಿ ಇದು ಮಾಡಿದ್ದು. ಸೊ ಅಲ್ಲಿಂದ ಬಂದು ನಾವು ಹಿರಿಯೂರಲ್ಲಿ ಜಮೀನು ತೊಗೊಂಡು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ, ನಾವು ಇವಾಗ ಗೊಬ್ಬರ ಎಲ್ಲ ಬೇಕಲ್ಲ ಫಾರ್ಮಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ನಾವು ಹಸುಗಳು ಫಸ್ಟ್ ಅಲ್ಲಿಗೆ ತೊಗೊಂಬಂದಿದ್ದು. ಯಾವಾಗ ಇವರು ಹಸು ಟ್ರೈನಿಂಗ್ ಎಲ್ಲ ಅಟೆಂಡ್ ಮಾಡಿ ಅಲ್ಲಿ ಆ ಜಾಗಕ್ಕೆ, ಅಲ್ಲೆಲ್ಲ ನೀರಿಗೆ ಬರ ಅಲ್ಲಿ. ಸೊ ಅಲ್ಲೇನು ಮಾಡಿದ್ವಿ ನಾವು, ನೀರು ವರ್ಷಕ್ಕೆ 1 ಅಥವಾ 2 ಮಳೆ ಮ್ಯಾಕ್ಸಿಮಮ್ ಬರುತ್ತೆ ಆ ಪ್ರದೇಶದಲ್ಲಿ, ಚಿತ್ರದುರ್ಗ ಹಿರಿಯೂರು ಜಾಗದಲ್ಲಿ. ಸೊ ಆವಾಗ ಬರೋ ನೀರನ್ನ ನಾವು ಇದು ಮಾಡಬೇಕು ಅಂತ ಅಲ್ಲಿ ಆ್ಯಕ್ಚುಲಿ ಒಂದು ಕೆರೆ ಮಾಡಿದ್ವಿ. ಎಷ್ಟು ಲೀಟರ್ಸಲ್ಲಿ ಒಂದು 4 acre ಲ್ಯಾಂಡ್, ಎಕರೆ ಕೆರೆ ಬೇಸಿಕ್ಲಿ. ಸೊ ಅಲ್ಲೊಂದು ಕೆರೆ ಮಾಡಿ ಆ ಜಮೀನಿಗೆ ನಾವು ಸಾಕಷ್ಟು ನೀರಾಗೋ ಥರ ಅಲ್ಲಿ ಪ್ಲ್ಯಾನ್ ಮಾಡಿಕೊಂಡು ನಮ್ದು ಡೈರಿ ಫಾರ್ಮ್ ಆ್ಯಕ್ಚುಲಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಪಪ್ಪಾಯ ಬೆಳೀತಾ ಇದ್ವಿ, ತೆಂಗು ಬೆಳೀತಾ ಇದ್ವಿ, ಮಾವಿತ್ತು. ಅದೇ ತೆಂಗಲ್ಲೇ ನಾವು ಇದು ತೆಂಗಿದೆಲ್ಲ ಇದು ಸಸಿ ಎಲ್ಲ ಶುರು ಮಾಡಿದ್ದು. ಒಂಥರ ಕೋಕೋನಟ್ ಬೋರ್ಡ್ ಜೊತೆ ಟೈಅಪ್ ಆದ್ವಿ. ಅವಾಗ ಅವರು ಸಬ್ಸಿಡಿ ಕೊಟ್ಟರು, ನಮ್ಮಲ್ಲೇ ಒಂದು ಮಾಡೆಲ್ ಫಾರ್ಮ್ ಸೆಟಪ್ ಮಾಡಿದ್ರು. ಸೊ ನಾವು ಏನೇ ಮಾಡಿದ್ರು ವಿ ಬೀನ್ ವೆರಿ ಮೆಟಿಕ್ಯುಲಸ್ ಆ್ಯಂಡ್ ಸೈಂಟಿಫಿಕ್ ಅಪ್ರೋಚು ಕೂಡ ಒಂದು ತೊಗೊಂಡಿದ್ದೀವಿ. ಅಫ್ಕೋರ್ಸ್ ಕಮರ್ಷಿಯಲ್ ಆಸ್ಪೆಕ್ಟ್ಸು ಕೂಡ ವಿವ್ ಟೇಕನ್ ಕೇರ್ ಆಫ್ ಇಟ್ ಒಂಥರ ಹಿಂಗೆ. ಅದಾದಮೇಲೆ ಅಲ್ಲಿಂದ ಡೈಲಿ ವಿ ಯೂಸ್ ಟು ಹ್ಯಾವ್ ದ ಮಿಲ್ಕ್. ಅಲ್ಲಿಂದ ಬೆಂಗಳೂರಿಗೆ ಬರ್ತಾ ಇತ್ತು, ಗ್ಲಾಸ್ ಬಾಟಲ್ ಮಾಡಿ ಇಲ್ಲಿ ಅಪಾರ್ಟ್ಮೆಂಟ್ಸ್ಗೆಲ್ಲ ಕೊಡ್ತಾ ಇದ್ವಿ. ಅದು ದೂರ ಅಂತ ಅನ್ಸಕ್ಕೆ ಶುರು ಆಯಿತು, ತುಂಬ ದೂರ ಆಯ್ತು, ಇದು ಆಗೋದಿಲ್ಲ ಅಂದಾಗ ಬೆಂಗಳೂರು ಹತ್ರನೇ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾವು ನೆಲಮಂಗಲಕ್ಕೆ ಶಿಫ್ಟ್ ಆಗಿದ್ದು ಬೇಸಿಕ್ಲಿ ಈ ಜಾಗಕ್ಕೆ. ಸರ್ ಇಲ್ಲ, ಯಶಸ್ಸು ಯು ಹ್ಯಾವ್ ಟು ಮೆಷರ್. ಈಗ ನೀವು ಯಶಸ್ಸು ನಿಮ್ಮ ಮನಸ್ಸಲ್ಲಿ ಏನಿದೆ, ಪ್ರಾಫಿಟಬಲ್ ಆದ್ರ? ಇಫ್ ದಟ್ ಈಸ್ ಯುವರ್ ಕ್ವಶನ್, ನೋ, ವಿ ವೇರ್ ನಾಟ್ ಪ್ರಾಫಿಟಬಲ್ ಫ್ರಮ್ ಡೇ ನಂಬರ್ 1, ಫ್ರಮ್ ಸ್ಟೋರ್ ನಂಬರ್ 1 ನಾವು ಪ್ರಾಫಿಟಬಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಂಡಿಯಾ ಸ್ವೀಟ್ ಹೌಸ್ ಯಾಕೆ ಅಂತಂದರೆ, ನಾವು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಎಷ್ಟು ದೊಡ್ಡದಿದೆ ಇಲ್ಲಿ. ಪ್ಲಸ್ ಜಾನ್ವರಿಲಿ ವಿ ಸೈಡ್ 3 ಅಂಗಡಿ ಆದಮೇಲೆ 50,000 ಸ್ಕ್ವೇರ್ ಫೀಟ್ ಜಾಗ ತೊಗೊಂಡ್ವಿ. ಅದರಾಗಂತ ಹೆಚ್ಚಿಗೆ ಬಾಡಿಗೆ ಆಗುತ್ತೆ. ಮತ್ತೊಂದು ಇದೆಲ್ಲ ಒಂದು ಬ್ರೇಕ್ ಇವನಿಗೆ ಬರಬೇಕಂದ್ರೆ ಯು ಶುಡ್ ಹ್ಯಾವ್ ಅ ಪ್ಲ್ಯಾನ್. ಓಕೆ, ಮಿನಿಮಮ್ ಒಂದು 10 ಅಂಗಡಿ 15 ಅಂಗಡಿ ಆಗುತ್ತೆ, ಇಷ್ಟು ಟರ್ನ್ ಓವರ್ ಆದರೆ ನಿಮಗೆ ಪ್ರಾಫಿಟಬಿಲಿಟಿ ಆಗುತ್ತೆ ಅಂತ. ಆಮೇಲೆ ಇನ್ನೊಂದು ಏನಂದರೆ, ಈ ಬಿಸ್ನೆಸ್ಸಲ್ಲಿ ಅಂದರೆ ಒಬ್ಬರು ಎಲ್ಲ ಕೆಲಸ ಬರೋದಿಲ್ಲ. ಓಕೆ, ಈಗ ಲಾಡು ಮಾಡೋಕ್ಕೆ ಬರೋರೇ ಬೇರೆ, ರಸಗುಲ್ಲ ಮಾಡೋಕ್ಕೆ ಬರೋರೇ ಬೇರೆ, ಒಂಥರ ಒಬ್ಬಟ್ಟು ಮಾಡೋಕ್ಕೆ ಬರೋನೇ ಬೇರೆ, ಮಿಕ್ಸರ್ ಮಾಡೋಕ್ಕೆ ಬರೋನೇ ಬೇರೆ, ಸಮೋಸ ಮಾಡೋಕ್ಕೆ ಬರೋನೇ ಬೇರೆ. ಸೊ ಪ್ರತಿಯೊಂದು ಫೀಲ್ಡಲ್ಲೂ ನಮಗೆ ಎಕ್ಸ್ಪರ್ಟ್ಸ್ ಬೇಕು. ಎಕ್ಸ್ಪರ್ಟ್ಸ್ ಕರ್ಕೊಂಬಂದಿದ ತಕ್ಷಣ ಅದ್ರ ತಕ್ಕಂಥ ಅವ್ರಿಗೆ ನಾವೊಂದು ಬೆಲೆ ಕೊಡಬೇಕಾಗತ್ತೆ ಅವ್ರಿಗೆ ಬೇಸಿಕ್ಲಿ. ಸೊ ಒಂದು ಕರೆಕ್ಟಾಗಿರೋ ಸ್ವೀಟ್ ಅಂಗಡಿ ವಿತ್ ಆಲ್ ಗುಡ್ ಮೆನು ಆ್ಯಂಡ್ ಟೇಸ್ಟ್ ನೀವು ಕೊಡಬೇಕು ಅಂದರೆ ಯು ಹ್ಯಾವ್ ಟು ಹ್ಯಾವ್ ಸೋ ಮೆನಿ ನಂಬರ್ ಆಫ್ ಪೀಪಲ್. ಸೊ ನಾವು ಕಿಚನ್ ಆಟೋಮೆಟಿಕ್ಲಿ ಹ್ಯಾಡ್ 100 ಪೀಪಲ್ ವೆನ್ ವಿ ಸ್ಟಾರ್ಟೆಡ್. ಇಲ್ಲಿ ನಾವೊಂದು ಪ್ರಾಬ್ಲಿ ಒಂದು 30 ಜನದಲ್ಲಿ ಶುರು ಮಾಡಿದ್ವಿ. ಬಟ್ ನಾವು ದೊಡ್ಡ ಫ್ಯಾಕ್ಟ್ರಿಗೆ ಹೋಗಿದ ತಕ್ಷಣ ಆಲ್ಮೋಸ್ಟ್ ಒಂದು 100 ಜನ ಆದರು ನಮ್ಮಲ್ಲಿ. ವೇರ್ ವಿ ಹ್ಯಾಡ್ ದ ಕಂಪ್ಲೀಟ್ ರೇಂಜ್. ಮಾಸ್ಟರ್ಸ್ ಬೇಕಲ್ವಾ, ಬೇಕೇ ಬೇಕು ಆ ಕ್ಯಾಟಗರಿ. ಇದಕ್ಕೆ ನೋಡಿ, ಡಿಸ್ಪ್ಯಾಚ್ ಅಂದರೆ ಡಿಸ್ಪ್ಯಾಚ್ ಹೆಡ್ ಬೇಕು, ಟ್ರಾನ್ಸ್ಪೋರ್ಟ್ ಅಂದರೆ ಟ್ರಾನ್ಸ್ಪೋರ್ಟ್ ಹೆಡ್ ಬೇಕು, ಗಾಡಿಗಳು ಬೇಕು, ಡ್ರೈವರ್ ಬೇಕು, ಮತ್ತು ಎಲ್ಲನೂ ಬೇಕಲ್ಲ ಒಂಥರ. ಕೆಲವೊಂದು ಮಾತ್ರ ಅಂಗಡಿಗಳು ಬೆಳೆದಂಗೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಹೋಗ್ಬೋದು. ಬಟ್ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ನಿಮಗೆ ಬೇಕೇ ಬೇಕು ಒಂಥರ. ಸೊ ಬ್ರೇಕ್ ಇವನ್ ನಿಮಗೆ ಇಮಿಡಿಯೇಟ್ಲಿ ಆಗೋದಿಲ್ಲ ಒಂಥರ. ಮೊದಲು ಆಗಲಿಲ್ಲ. ಸೊ ಮೊದಲನೇ ವರ್ಷ ವಿ ಡಿಡ್ ನಾಟ್ ಬ್ರೇಕ್ ಇವನ್ ಎಟ್ ಆಲ್. ಬಟ್ ಮೊದಲನೇ ವರ್ಷ ಒಂದು ಸ್ವಲ್ಪ ಲಾಸ್ ಆಯಿತು. ಬಟ್ ಇಟ್ ವಾಸ್ ಲಾಸ್ ಮೋರ್ ಆಫ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಂದ ಆಗಿದ್ದು ಒಂಥರ. ಸೊ 2ನೇ ವರ್ಷದಿಂದ ವಿ ಟರ್ನ್ ಪ್ರಾಫಿಟಬಲ್ ಬೇಸಿಕ್ಲಿ. ಸೊ ವಿ ಬೀನ್ ಪ್ರಾಫಿಟಬಲ್. ಇವತ್ತಿಗೆ ಕೂಡ ವಿ ಆರ್ ಅ ಪ್ರಾಫಿಟಬಲ್ ಕಂಪನಿ ಬಿಕಾಸ್ ವಿ ಆರ್ ಸ್ಕೇಲಿಂಗ್ ಲೈಕ್ ದಿಸ್. ಇಷ್ಟು ಫಾಸ್ಟಾಗಿ ನಾವು ಹೋಗ್ತಿರೋದ್ರಿಂದ ಅಫ್ಕೋರ್ಸ್ ನಾವು ಸ್ವಲ್ಪ ಓವರ್ ಹೆಡ್ಸ್ ಹೆಚ್ಚಿಗೆ ಇಟ್ಕೊಂಡು ಹೋಗ್ತೀವಿ ಜೊತೆಲಿ ಒಂಥರ. ಅಂದರೆ ಇನ್ನು ನೆಕ್ಸ್ಟು ಇನ್ನು 10 ಅಂಗಡಿಗೆ ಆಗೋಷ್ಟು ಜಾಗ ನಮ್ಮಲ್ಲಿದೆ, ಅಷ್ಟು ಜನ ನಮ್ಮಲ್ಲಿ ಇರ್ತಾರೆ ಆಲ್ರೆಡಿ ಒಂಥರ. ಸೊ ಕೆಲಸ ಸ್ವಲ್ಪ ಸುಲಭವಾಗೂ ಆಗ್ತಾ ಇರುತ್ತೆ, ಒಂಥರ ಪ್ರೆಷರು ಇರಲ್ಲ ಒಂಥರ. ಒಂದಿನ ಯಾವಾಗ ವೆನ್ ವಿ ಸೇ ನಾವು ಇನ್ನು ಎಕ್ಸ್ಪಾನ್ಷನ್ ಸ್ಟಾಪ್ ಮಾಡ್ತೀವಿ, ಇನ್ನು ಎಕ್ಸ್ಪ್ಯಾಂಡ್ ಮಾಡಲ್ಲ ಅಂದಾಗ ಇರೋ ಜನದಲ್ಲಿ ಅಚ್ಚುಕಟ್ಟಾಗಿ ಇನ್ನೂ ಎಷ್ಟು ಮಾಡ್ಬೋದು, ಹೆಚ್ಚಿಗೆ ಲಾಭ ತಗೊಳ್ಳಿಕ್ಕೆ ಅವಾಗ ಪ್ರಯತ್ನ ಪಡ್ಬೋದು. ಬಟ್ ಇಟ್ಸ್ ಎರಡೂ ಕನಸಲ್ಲ ಒಂಥರ, ದುಡ್ಡು ಆ್ಯಂಡ್ ಪ್ರೋಗ್ರೆಸ್ ಗೋಸ್. ಮೊದಲನೇ ವರ್ಷ ನಿಮಗೆ ಬ್ರೇಕ್ ಇವನ್ ಕೂಡ ಆಗಿಲ್ಲ, ನಷ್ಟದಲ್ಲಿದ್ರಿ. ಸೊ ನಂತರ ನೀವು ಅಂದ್ಕೊಂಡಾಗೆ ಅಂಗಡಿಗಳ ನಂಬರ್ ಜಾಸ್ತಿ ಆದಂಗೆ ಬೆಳೀತಾ. ನೀವು ಒಂದು ರೂಟ್ ಅಂತ ಮಾಡ್ಕೊಳ್ತೀರಲ್ವ, ಇವಾಗ ಟ್ರಾನ್ಸ್ಪೋರ್ಟ್. ಈಗ ಬೆಂಗಳೂರಿಂದ ಇವಾಗ ಮಂಗಳೂರು ಹೋಗಬೇಕು ಅಂದ್ಕೊಳ್ಳಿ. ಬಟ್ ನಿಮ್ಗೆ ಆನ್ ದ ವೇ ನೀವು ಎಷ್ಟೊಂದು ಊರುಗಳು ದಾಟ್ಕೊಂಡು ಹೋಗ್ತೀರಾ. ಅದೇ ರೂಟಲ್ಲಿ ನೀವು ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಹೋಗೋವಾಗ ನೀವು ಇನ್ನೊಂದು 4 ಅಂಗಡಿ ಓಪನ್ ಮಾಡಿದಾಗ ಏನಾಗುತ್ತೆ,
ನಿಮ್ಗೆ ಆ ಟ್ರಾನ್ಸ್ಪೋರ್ಟ್ ಖರ್ಚು ಡಿವೈಡ್ ಆಗ್ತಾ ಹೋಗುತ್ತೆ ಒಂದೊಂದು ಔಟ್ಲೆಟ್ಗೂ. ಸೊ ಎಕಾನಮಿ ಆಫ್ ಸ್ಕೇಲ್ ಬರಬೇಕು. ಒನ್ಸ್ ಎಕಾನಮಿ ಆಫ್ ಸ್ಕೇಲ್ ನೀವು ಅಚೀವ್ ಮಾಡಿದ್ರೆ ದೆನ್ ಯು ವಿಲ್ ಬಿ ಏಬಲ್ ಟು ಡೂ ಇಟ್. ಈಗ ಇವತ್ತಿನ ದಿನ ನಾವು ವಿ ಆರ್ ಹ್ಯಾವಿಂಗ್ ಅನ್ ಔಟ್ಲೆಟ್ ಇನ್ ಶಿವಮೊಗ್ಗ, ಉಡುಪಿ, ಹಾಸನ ನಾಳೆ ಓಪನ್ ಮಾಡ್ತಾ ಇದ್ದೀವಿ, ಮಂಗಳೂರಲ್ಲಿ ವರ್ಕ್ ನಡೀತಿದೆ. ಯಾಕೆ ಅಂತಂದರೆ ಯಾರು ಇಲ್ಲಿಂದ ಹೋಗಿ ಅಲ್ಲಿ ಮಾಡಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ನು ದುಡ್ಡು ಹೆಚ್ಚಾಗುತ್ತೆ, ಟ್ರಾನ್ಸ್ಪೋರ್ಟೇ ಇಷ್ಟ ಆಗುತ್ತೆ. ಬಟ್ ದಟ್ಸ್ ನಾಟ್ ದ ಓನ್ಲಿ ಪಾಯಿಂಟ್ ಅಲ್ಲ, ಅದಿದೆ ಖರ್ಚು ಇಲ್ಲ. ಆ ಖರ್ಚನ್ನ ಹೆಂಗೆ ಕಡಿಮೆ ಮಾಡ್ಬೋದು ಒಂದು ಅಪ್ರೋಚ್ ನೀವು ತೊಗೊಂಡು. ಎರಡನೇದು ಅಲ್ಲಿ ಬೇರೆಯವ್ರು ಯಾರು ನಂಬ್ತಾರಂಥ ಪದಾರ್ಥ ಇಟ್ಟಿಲ್ಲ ಅಲ್ಲಿ. ಇವತ್ತಿನ ದಿನ ನಾವು ಶಿವಮೊಗ್ಗಲ್ಲಿ ಅಥವಾ ತುಮಕೂರಲ್ಲಿ ಅಥವಾ ಉಡುಪಿಲಿ ಸಕ್ಸಸ್ಫುಲ್ ಆಗಿದ್ದೀವಿ ಅಂತಂದರೆ ಇಸ್ ಬಿಕಾಸ್ ವಿ ವರ್ ಏಬಲ್ ಟು ಪ್ರೊವೈಡ್ ಸಮಥಿಂಗ್ ವಿಚ್ ವಾಸ್ ನಾಟ್ ದೇರ್. ಅಲ್ಲಿ ಇರಲಿಲ್ಲ, ಗ್ಯಾಪ್ ಇದೆ, ಅಲ್ಲಿ ಯಾರು ಇರಲಿಲ್ಲ ಅಲ್ಲಿ ಅಂತ. ಸೊ ಅದನ್ನು ನಾವು ವಿ ವರ್ ಏಬಲ್ ಟು ಅಟೆಂಡ್. ಆ್ಯಂಡ್ ದುಡ್ಡು ಎಲ್ಲರ ಹತ್ರ ಇದೆ ಸರ್ ಇವತ್ತಿನ ದಿನ. ಆ್ಯಂಡ್ ಪೀಪಲ್ ವಾಂಟ್ ಟು ಹ್ಯಾವ್ ಗುಡ್ ಫುಡ್, ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ, ಚೆನ್ನಾಗಿರೋಕ್ಕೆ ಇಷ್ಟಪಡ್ತಾರೆ. ಒಂಥರ ಆ ಅವಕಾಶ ನಾವು ಮಾಡಿ ಕೊಡಬೇಕು. ಅವ್ರು ಖರ್ಚು ಮಾಡ್ತಾರೆ ಜನ, ಬಟ್ ದೇ ವಾಂಟ್ ವ್ಯಾಲ್ಯೂ ಫಾರ್ ಮನಿ. ಈಗ ನಮ್ಗೆ ಎಷ್ಟೋ ಇಮೇಲ್ಸ್ ಬರುತ್ತೆ ಆ್ಯಕ್ಚುಲಿ, ಮಂಗಳೂರ್ದು ಹಾಗೆ ನಾವು ಮಂಗಳೂರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ತುಂಬ ಇಮೇಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಯಾರು ಒಂದು ಸ್ವೀಟ್ ನಿಮ್ಮ ಥರ ಒಂದು ಸ್ವೀಟ್ ಕಂಪ್ನಿ ಇಲ್ಲ, ಒಂದು ಹೈಜೀನಿಕ್ ಚಾಟ್ಸ್ ಕೂಡ ಹೋಗಿ ಕೂತ್ಕೊಂಡು ತಿನ್ನೋ ಥರ ವ್ಯವಸ್ಥೆ ಇಲ್ಲ, ನೀವು ಬರಬೇಕು ಮಂಗಳೂರಿಗೆ ಅಂತ. ಸೊ ಲೊಕೇಶನ್ಸ್ ಬೇರೆ ಕಳಿಸ್ತಾರೆ, ನೋಡಿ ಈ ಜಾಗ ಇಲ್ಲಿ ಚೆನ್ನಾಗಿರುತ್ತೆ, ನಮ್ಮದೇ ಅಂಗಡಿ ಇದೆ, ಇಲ್ಲಿ ಬನ್ನಿ ಮಾಡಿ ಅಂತೆಲ್ಲ. ಸೊ ಆ ಥರ ಇನ್ಪುಟ್ಸ್ ತೊಗೊಂಡು ಇದನ್ನು ಬಿಲ್ಡ್ ಮಾಡ್ಕೊಂಡು. ಆ್ಯಂಡ್ ನಾವು ಫ್ರಾಂಚೈಸ್ ನೆಟ್ವರ್ಕಲ್ಲಿ ಹೋಗೋದ್ರಿಂದ ನಾವೆಷ್ಟು ಯೋಚನೆ ಮಾಡ್ತೀವಿ, ಅವರು ಕೂಡ ಅವ್ರು ಇನ್ಪುಟ್ಸ್ ಕೊಡ್ತಾರೆ. ಟೀಮ್ ವರ್ಕ್ ಇರುತ್ತೆ. ಈಗ ಫ್ರಾಂಚೈಸ್ ಕೇಳಿದವರು, ಸರ್ ನಮ್ಮದೇ ಜಾಗ ಇದೆ, ನಮ್ಮ ಸ್ನೇಹಿತರ ಜಾಗ ಇದೆ, ಮಂಗಳೂರು ಅಂತಂದರೆ ಮಂಗಳೂರಲ್ಲಿ ಈ ರೋಡಲ್ಲೇ ಮಾಡ್ಬೇಕು ಸರ್, ಈ ರೋಡ್ ಬಿಟ್ಟರೆ ಬಿಸ್ನೆಸ್ ಇಲ್ಲ, ನೋಡಿ ಈ ರೋಡಲ್ಲಿ ಇಷ್ಟು ಬಿಸ್ನೆಸ್, ಅಲ್ಲಿ ಹೋದ್ರೆ ನಿಮಗೆ ಜನ ಬರಲ್ಲ. ಸೊ ಇದೆಲ್ಲ ಕ್ರಿಟಿಕಲ್ ಇನ್ಪುಟ್ಸ್ ನಮಗೆ ಈ ಟೀಮ್ ವರ್ಕಿಂದ ಸಿಗುತ್ತೆ. ಸೊ ದ ಓನ್ಲಿ ಬೇಸಿಸ್ ಆಫ್ ಅವರ್ ಸಕ್ಸಸ್ ಆರ್ ಅವರ್ ಪ್ರೋಗ್ರೆಸ್ ಏನಂತಂದರೆ ಈಸ್ ಟೀಮ್ ವರ್ಕ್. We are able to do this with a team. If you are not able to do that, it becomes very difficult. ಯಾವ್ದಾನ ಒಂದು ಔಟ್ಲೆಟ್, ಎಸ್ಪೆಷಲಿ ಹೊಸ ಊರು ನಾವು ಶುರು ಮಾಡಬೇಕು ಅನ್ನೋವಾಗ ಆ್ಯಕ್ಚುಲಿ ಒಂದು ಟೀಮ್ ಒಂದು ತಿಂಗಳು ಹೆಚ್ಚು ಕಮ್ಮಿ ಅಲ್ಲೇ ಇರ್ತಾರೆ. ಹೋಗಿ ಅಲ್ಲಿ ಲೋಕಲ್ ಓಡಾಡಿ, ಅವರು ಬೇರೆ ಬೇರೆ ಕಡೆ ಟೇಸ್ಟ್ ಮಾಡಿ, ಜನದ ಹತ್ರ ಮಾತಾಡಿ, ಇಲ್ಲೇನು ನೀವೆಲ್ಲಿ ಹೋಗ್ತೀರಾ, ಏನು ತೊಗೊಳಕ್ಕೆ, ಆ್ಯಂಡ್ ಬಿಸ್ನೆಸ್ ಮೇನ್ ಹಬ್ ಎಲ್ಲಿದೆ, ಆ ಹಬ್ಬು ಯಾಕೆ ಅಲ್ಲಿ ಹಬ್ಬ ಆಯಿತು, ಯಾರೋ ಒಬ್ರು ಮೇನ್ ಪ್ಲೇಯರ್ ಇರ್ತಾರಲ್ವ, ಯಾವುದೋ ಒಂದು ಹೋಟ್ಲ್ ಇರುತ್ತೆ ಅಥವಾ ಇನ್ನೇನೋ ಒಂದು ಜ್ಯೂಸ್ ಅಂಗಡಿ ಇರುತ್ತೆ, ಅಲ್ಲಿ ಅದಕ್ಕೋಸ್ಕರ ಜನ ಎಲ್ಲ ಕಡೆಯಿಂದ ಬರ್ತಿರ್ತಾರೆ. ಅವರಿಂದ ಅಲ್ಲಿ ಅಕ್ಕಪಕ್ಕ ಅಂಗಡಿಗೂ ವ್ಯಾಪಾರ ಚೆನ್ನಾಗಿ ಆಗ್ತಾ ಇರುತ್ತೆ. ಈ ಥರ ಸ್ಟಡಿ ತುಂಬ ಆಗುತ್ತೆ ಬಿಫೋರ್ ವಿ ಐಡೆಂಟಿಫೈ ಅ ಲೊಕೇಶನ್. ಸೊ ಆಮೇಲೆ ಇಲ್ಲಿ ಲೋಕಲಲ್ಲಿ ಒಂದಷ್ಟು ಜನನ ಐಡೆಂಟಿಫೈ ಮಾಡಿ ಜಾಗಗಳು ಹುಡ್ಕೋಕ್ಕೆ ಅವ್ರ ಸಹಾಯ ನಾವು ತೊಗೊಳ್ತೀವಿ. ಇಟ್ಸ್ ಎ ಟೀಮ್ ವರ್ಕ್ ಸರ್. ಯಾರು ಇದೇ ಮಾಡ್ತಾರೆ ಅದೇ ಮಾಡ್ತಾರೆ ಅಂತಲ್ಲ, ಎಲ್ಲದರಲ್ಲೂ ಎವ್ರಿಬಡಿ ಇಸ್ ಇನ್ವಾಲ್ವ್ಡ್. ಇಟ್ಸ್ ಅನ್ ಓಪನ್ ಬುಕ್. ನಾವು ವರ್ಕ್ ಮಾಡೋದು ಇಸ್ ವೆರಿ ಓಪನ್, ಕ್ಲಿಯರ್ ಆಗಿದೆ. ಒಂಥರ ಯಾರು ನಮ್ಮ ಕಾಂಪಿಟೇಟರ್ ಆಗ್ಬೋದು, ಬಿಕಾಸ್ ಯಾರು ಕಾಂಪಿಟೇಷನ್ ಇಲ್ಲಿ ಇಲ್ಲ ಅಂತ ಅನ್ಸುತ್ತೆ ನಮಗೆ ಒಂಥರ. ಬಿಕಾಸ್ ನಾವು ಯಾರ್ಯಾರಿಗೆ ಏನೇನು ಮಾಡೋಕ್ಕೆ ಸಾಧ್ಯ ಇದೆ ಮಾಡ್ಬೋದು, ಐಡಿಯಾ ಎಲ್ಲರೂ ಕೊಡ್ಬೋದು ಸರ್. ನಾನು ಇಲ್ಲಿ ಕೂತ್ಕೊಂಡು 10 ಐಡಿಯಾ ಹೇಳ್ಬೋದು, ನನ್ನ ಕೈಲಿ ಮಾಡೋಕ್ಕಾಗೋದಾದ್ರೆ ಇದು ಒಂದಷ್ಟೇ ಒಂಥರ. ಯಾರಿಗನ್ನ ಅದು ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ದಯವಿಟ್ಟು ಮಾಡಿ, ಖುಷಿ. ನಾವು ಬಂದು ಅದನ್ನು ಅನುಭವಿಸ್ತೀವಿ ಒಂದಿನ. ನೋಡಿ ಯಾರೋ ನೆಟ್ಟಿರೋ ಗಿಡ, ಖುಷಿಯಾಗಿ ಕೂತಿದ್ದೀವಿ ಇವತ್ತು ಇದ್ರ ಕೆಳಗಡೆ ತಂಪಾಗಿ. 4 ವರ್ಷದಿಂದ ಕಷ್ಟಪಟ್ಟು ಹಾಕಿದ್ವಿ, ಒಂಥರ ಐಡಿಯಾ ಮಾಡಿದ್ವಿ, ಈ ಗಿಡ ಹಾಕಿದ್ರೆ, ಈ ವೆರೈಟಿ ಹಾಕಿದ್ರೆ ಇದು ಒಳ್ಳೆ ನೆರಳು ಕೊಡುತ್ತೆ, ಪಾರ್ಕಿಂಗ್ ಕರೆಕ್ಟಾಗಿದೆ, ಇದು ಇಲ್ಲಿ ಚೆನ್ನಾಗಿರುತ್ತೆ ಅಂತ ಇವತ್ತು ಅದು ಮಾಡ್ತಾ ಇದೆ ಕೆಲಸ. ಶೋರ್ ಎಲ್ಲ ಡಿಸ್ಟ್ರಿಕ್ಟ್ಸಲ್ಲಿ ಓಪನ್ ಮಾಡಬೇಕು ಈ ವರ್ಷಕ್ಕೆ ಅಂತ ಎಫರ್ಟ್ಸ್ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಟುವರ್ಡ್ಸ್ ದ್ಯಾಟ್. ಸೊ ಇವಾಗ ಲಾಸ್ಟ್ ಮಂತ್ ನಾವು ಉಡುಪಿಲಿ ಓಪನ್ ಮಾಡಿದ್ವಿ. ಈಗ ದಸರಾ ಮೊದಲನೇ ದಿನ ನಾವು ಹಾಸನಲ್ಲಿ ಓಪನ್ ಮಾಡ್ತೀವಿ, ಆಮೇಲೆ ಪೀಣ್ಯದಲ್ಲಿ ಓಪನ್ ಮಾಡ್ತಿದ್ದೀವಿ, ಮಂಗಳೂರಲ್ಲಿ ಓಪನ್ ಮಾಡ್ತೀವಿ. ಅದಾದಮೇಲೆ ಹುಬ್ಳಿ, ದಾವಣಗೆರೆ, ಬೆಳಗಾಂ ಅನ್ಕೊಂಡಿದ್ದೀವಿ, ಧಾರವಾಡ ಅನ್ಕೊಂಡಿದ್ದೀವಿ. ಸೊ ಬೇಸಿಕ್ಲಿ ನಮ್ದು ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನ ಕವರ್ ಮಾಡೋಣ ಅಂತ ಅಂದ್ಬಿಟ್ಟು ಅಗೇನ್ ಇಂಟೆನ್ಷನ್ ಈಸ್ ಟು ಸೇ ಆ್ಯಂಡ್ ಕ್ಲಿಯರ್ಲಿ ಎಸ್ಟಾಬ್ಲಿಷ್ ದಟ್ ವಿ ಆರ್ ಅ ಕನ್ನಡ ಬ್ರ್ಯಾಂಡ್. ಇಲ್ಲಿಂದ ಶುರು ಮಾಡಿದ್ದೀವಿ, ಕರ್ನಾಟಕದಾದ್ಯಂತ ನಮ್ಮ ಪ್ರೆಸೆನ್ಸ್ ಇರಬೇಕು. ಅಫ್ಕೋರ್ಸ್ ಕೆಲವೊಂದು ಕಡೆ ನಾವು ಅಂದ್ಕೊಂಡಂಗೆ ಬಿಸ್ನೆಸ್ ಆಗ್ಬೋದು, ಆಗದಿರ ಇರ್ಬೋದು, ಬಟ್ ಒಟ್ಟಾರೆ ಎಲ್ಲ ಕಡೆ ಇರಬೇಕು. ಆ್ಯಸ್ ಎ ಬೊಕೆ ಇನ್ ಟೋಟಾಲಿಟಿ ನಾವು ನೋಡಿದಾಗ ನಮ್ಮ ಬಿಸ್ನೆಸ್ ಆ್ಯಂಬಿಷನ್ಸು ಮೀಟ್ ಆಗಬೇಕು, ನಮ್ಮ ಸೋಷಿಯಲ್ ಆಬ್ಲಿಗೇಷನ್ಸು ಮೀಟ್ ಆಗಬೇಕು, ನಮ್ಮ ಫಿಲಸಾಫಿಕಲ್ ಆ್ಯಂಬಿಷನ್ಸು ಕೂಡ ಮೀಟ್ ಆಗಬೇಕು. ಇದು 3 ಸಿದ್ಧಾಂತಗಳನ್ನ ಇಟ್ಕೊಂಡು ನಾವು ಒಂದು ಟೀಮ್ ವರ್ಕಾಗಿ ಮುಂದುವರಿತಾ ಇದ್ದೀವಿ. ಭಾಳ ಖುಷಿ ಕೊಟ್ಟಿದೆ ಈ ಜರ್ನಿ. ಒಂಥರ ಎಲ್ಲರೂ ಒಟ್ಟಿಗೆ ಹೋಗ್ತಿರೋದು ಈಸ್ ಒಂಥರ ಈಸ್ ಅ ಸೆಲೆಬ್ರೇಷನ್. ಲಿಟ್ರಲಿ ಹೇಳಬೇಕಂದ್ರೆ ಯಾವತ್ತು ನಾವು ಕಷ್ಟಪಟ್ಟು ಕೆಲಸ ಅಂತ ಏನು ಮಾಡಿ ಇದಿಲ್ಲ. ಒಂಥರ ಕೆಲಸನ ಡಿವೈಡ್ ಮಾಡ್ಕೊಂಡಿರೋದ್ರಿಂದ ತುಂಬಾ ಅದು ಹೆಲ್ಪ್ ಆಗುತ್ತೆ. ಇವಾಗ ನೀವೇ ಒಬ್ಬರೇ ಸಿಂಗಲ್ ಆಗಿ ಪ್ರೊಡಕ್ಷನು ನಾನೇ ನೋಡ್ತೀನಿ, ಫೈನಾನ್ಸು ನಾನೇ ನೋಡ್ತೀನಿ, ಡಿಸ್ಪ್ಯಾಚ್ ನಾನೇ ನೋಡ್ತೀನಿ, ಮಾರ್ಕೆಟಿಂಗ್ ನಾನೇ ನೋಡ್ತೀನಿ, ಅದ್ರ ಜೊತೆಗೆ ಕಂಪ್ನಿದು ಮುಂದಿನ ಬಿಸ್ನೆಸ್ ಪ್ರೊಜೆಕ್ಷನ್ಸು ನಾನೇ ನೋಡ್ತೀನಿ ಅಂದರೆ ಇಂಪಾಸಿಬಲ್.
ಇಟ್ಸ್ ನಾಟ್ ಪಾಸಿಬಲ್, ವಿ ವಿಲ್ ಬ್ರೇಕ್ ಸೂನ್. ನಮ್ಮಲ್ಲಿ ನಾವು 8 ಜನ ಡೈರೆಕ್ಟರ್ಸ್ನೂ ರೆಸ್ಪಾನ್ಸಿಬಿಲಿಟೀಸ್ನ ಹಂಚ್ಕೊಂಡ್ಬಿಟ್ಟಿದ್ದೀವಿ. ಆಫ್ಕೋರ್ಸ್ ಡಿಸ್ಕಷನ್ಸ್ ಇರುತ್ತೆ, ಡಿಬೇಟ್ಸ್ ಇರುತ್ತೆ, ಬಟ್ ವಿ ಸ್ಟಿಲ್ ಓಕೆ ಇವಾಗ ಎಲ್ಲರೂ ಸೇರಿ ಒಂದು ಡಿಸಿಷನ್ ತೊಗೊಂಡ್ರೆ ನನ್ನ ಡಿಪಾರ್ಟ್ಮೆಂಟ್ದು ನಾನೇ ಅದಕ್ಕೆ ಜವಾಬ್ದಾರಿ. ಹಾಂ, ಆ್ಯಸ್ ಅ ಟೀಮ್ ವಿ ಆಲ್ ಅಗ್ರೀಡ್ ಟು ದಿಸ್ ಡಿಸಿಷನ್. ಅದ್ರ ಓನ್ನೆಸ್ ನನ್ನ ಮೇಲೆ ಇರುತ್ತೆ ಅನ್ನೋ ಒಂದು ಇದು ಎಲ್ಲರಿಗೆ ಇದೆ. ಸೊ ಆದ್ದರಿಂದ ಹಂಚ್ಕೊಂಡಿರೋದ್ರಿಂದ ಬೇಗ ಮುಂದುವರಿಯೋಕೆ ಆಗ್ತಾ ಇದೆ. ಅನೇಕರು ವ್ಯವಹಾರಕ್ಕೆ ಬರ್ತಾರೆ, ಬಿಸ್ನೆಸ್ ಮಾಡಬೇಕು ಅನ್ನೋದು ಅನೇಕರ ಮಹತ್ವಾಕಾಂಕ್ಷೆ. ಹೌದು, ಕೆಲವರು ಸೋಲ್ತಾರೆ, ಕೆಲವರು ಮಾತ್ರ ಗೆಲ್ತಾರೆ. ಯಾಕೆ ಸರ್? ಐ ಥಿಂಕ್ ಅದರಲ್ಲಿ ಭಾಳಷ್ಟು ಕಾರಣಗಳಿರುತ್ತೆ ಸರ್. ಅದು ಏನು ಅಂತ ಇದಕ್ಕೆ ಅಂತ ಹೇಳಲಿಕ್ಕಾಗಲ್ಲ. ಮೇ ಬಿ ರಾಂಗ್. ಇದು ನಮ್ಮದೇ ಟೀಮು, ಸೇಮ್ ಟೀಮ್. ವಿ ಹ್ಯಾವ್ ಓನ್ಲಿ ಡನ್ ದ ಡೈರಿ, ವಿ ಹ್ಯಾವ್ ಫೇಲ್ಡ್ ಇನ್ ಡೈರಿ. ಓಕೆ, ನಾವು ಇಟ್ಸ್ ನಾಟ್ ಬಿಕಾಸ್ ನಮಗೆ ಸ್ಕಿಲ್ಸ್ ಇಲ್ಲ ಅಥವಾ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅಥವಾ ಹಣ ಇಲ್ಲ ಅಥವಾ ನಾವು ಸೋಂಬೇರಿಗಳು, ಅದೆಲ್ಲ ಇಲ್ಲ. ಅಥವಾ ಅದ್ರ ಬಗ್ಗೆ ಫಸ್ಟ್ ಅಲ್ಲಿ ತಿಳ್ಕೊಳ್ಳಿಲ್ಲ ಅನ್ನೋದು ಇಲ್ಲ. ಹೋಮ್ ವರ್ಕು ಮಾಡಿದ್ವಿ, ಪ್ರತಿಯೊಂದು ಮಾಡಿ, ಆದರೂ ವಿ ಫೇಲ್ಡ್. ಓಕೆ, ಇಟ್ ಈಸ್ ಐ ಥಿಂಕ್ ಅಟ್ರಿಬ್ಯೂಟೆಡ್ ಟು ಮೆನಿ ಥಿಂಗ್ಸ್ ಸರ್. ಒಂಥರ ಐ ಥಿಂಕ್ ಅವತ್ತಿನ ಟೈಮ್ಗೆ ಅದೆಲ್ಲ ಒಂದು ಕೂಡಬೇಕು. ಆಮೇಲೆ ಐ ಥಿಂಕ್ ಆ್ಯಸ್ ಪೀಪಲ್ ವಿ ಆರ್ ಆಲ್ ಡೆಸ್ಟಿನ್ ಟು ಡೂ ಮೆನಿ ಥಿಂಗ್ಸ್ ಅಂತ ಅನ್ಕೊಂತೀವಿ. ಏನು ಮಾಡಬೇಕು ಅದರದ್ದೇ ಒಂದು ಪಾತ್ ಇದೆ ಅಂತ ಅನ್ಕೊಂತೀವಿ. ಮಾತ್ರ ಅಲ್ಲ, ಕೆಲವುದು ಬೇಸಿಕ್ ಪ್ರಿನ್ಸಿಪಲ್ಸ್ನ ನಾವು ಬಿಟ್ಕೊಡೋಕೆ ಇಷ್ಟಪಡಲ್ಲ. ಅಂದರೆ ಇವಾಗ ನಾವು ಆಲ್ರೆಡಿ ಮಾತಾಡಿದ್ವಿ, ನಮ್ಮಲ್ಲಿ ಅದು ಹಾಲು ಕೊಡಲಿ ಬಿಡಲಿ ಅದು ನಮ್ಮ ಜೊತೆಗೆ ಇರುತ್ತೆ ಕೊನೆವರೆಗೂ. ಸಕ್ಸಸ್ಫುಲ್ಲೇ ಮಾಡಬೇಕು ಅಂದರೆ, ಕಮರ್ಷಿಯಲಿ ಮಾಡಬೇಕು ಅಂದರೆ ಲಾಭನೇ ಮುಖ್ಯ ಅಂದರೆ ಏನು ಬೇಕನ್ನ ಮಾಡ್ಬೋದು. ಬಟ್ ನಮಗೆ ಆ ಲಾಭದ ಜೊತೆ ಪ್ರಿನ್ಸಿಪಲ್ಸ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ. ನಮ್ಮ ಆ ಹಸುನ ಆ ಜೀವನ ಹೆಂಗೆ ನೋಡ್ಕೋಬೇಕು ಅಂತ ನಾವೇ ಒಂದು ಕಟ್ಪಾಡುಗಳು ಹಾಕ್ಕೊಂಡಿದ್ದೀವಿ. ಅದೆಲ್ಲ ಇದ್ದು ನಾವು ಸಕ್ಸಸ್ ಆಗಬೇಕು ಅಂದರೆ ಬೇರೆ ಥರ ಆಯ್ತು. ಸೊ ಆ ಸಕ್ಸಸ್ ಐ ಥಿಂಕ್ ಹ್ಯಾಸ್ ಮೆನಿ ಡೆಫಿನಿಷನ್ಸ್ ಸರ್ ಒಂಥರ. ಸೊ ಆಲ್ಸೋ ಇಟ್ ಡಿಪೆಂಡ್ಸ್ ವಾಟ್ ಯು ಕಾಲ್ ಎಸ್ ಸಕ್ಸಸ್. ಅದೇ right. If money defines success, then that's a different thing. If content ತೃಪ್ತಿ ಸಕ್ಸಸ್ ಅನ್ಕೊಂಡ್ರೆ ಎಸ್, ಇನ್ನೊಂಥರ ಅದು ಬೇರೆ ಥರ ನೋಡ್ತೀರಾ. ಜೊತೆಲಿ ಎಲ್ಲಾರನ್ನೂ ಒಟ್ಟಿಗೂ ಇಟ್ಕೊಂಡು ನೀವು ಹೇಳ್ದಂಗೆ ಇವಾಗ ಇಷ್ಟು ಜನ ಇದ್ದೀರಾ, ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಬರಲ್ವಾ, ಸಂತೋಷವಾಗೇ ಲಾಸ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ, ಎಸ್, ದಟ್ ಈಸ್ ಅನದರ್ ಸಕ್ಸಸ್. ಸೊ ಐ ಥಿಂಕ್ ಇದೊಂದೆಲ್ಲ ಸೇರಿಸಿ ನಾವು ನೋಡಬೇಕಾಗತ್ತೆ ಒಂಥರ. ಎಸ್, ಫೈನಾನ್ಷಿಯಲ್ ಎಲ್ಲ ಬ್ಯಾಲೆನ್ಸ್ ಎಲ್ಲದನ್ನು ಒಂದು ಪ್ರಮಾಣದಲ್ಲಿ ಇದ್ದರೆ ದೆನ್ ಇಟ್ ಇಸ್ ಅ ರಿಯಲ್ ಸಕ್ಸಸ್ ಅನ್ಕೊತೀನಿ. ಸೊ ಕಾಲ್ ಸೆಂಟರ್ ವಾಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಸಕ್ಸಸ್, ಅವರ್ ಕನ್ಸ್ಟ್ರಕ್ಷನ್ ಇಸ್ ಅ ಡಿಫ್ರೆಂಟ್ ಸೈಂಡ್ ಆಫ್ ಸಕ್ಸಸ್, ಡೈರಿ ಇಸ್ ಅನ್ ಅದರ್ ಸಕ್ಸಸ್, ಇದು ಇಸ್ ಇನ್ ಅದರ್ ಸಕ್ಸಸ್, ಅಗ್ರಿಕಲ್ಚರ್ ಇನ್ನೊಂಥರ. ಬಟ್ ಏನಂದ್ರೆ ಇಂಡಿಯಾ ಸ್ವೀಟ್ ಹೌಸ್ ಬೇರೆ ಥರ. ಎಲ್ಲ ದುಡ್ಡಲ್ಲಿ ಅಳ್ದಿದ್ದೀವ? ಇಲ್ಲ, ಅಳ್ದಿಲ್ಲ. ಕೆಲವೊಂದು ದುಡ್ಡಲ್ಲಿ ಅಳ್ದಿದ್ದೀವಿ ಹೆಚ್ಚಿನ ಅಂಶ, ಕೆಲವೊಂದು ದುಡ್ಡು ಬಿಟ್ಟು ಮಿಕ್ಕಿದ್ರಲ್ಲೂ ಕೂಡ ಅಳ್ದಿದ್ದೀವಿ. ಈ ಬಿಸ್ನೆಸ್ ಮಾಡಿದ್ರಿಂದ ನನ್ನ ಸ್ನೇಹಿತರೊಟ್ಟಿಗೆ ನಾನು ಸಾಕಷ್ಟು ಟೈಮ್ ಕಳೆಯೋಕ್ಕೆ ಅವಕಾಶ ಆಯಿತು. ಐ ಥಿಂಕ್ ಮೈ ಏಜ್ ಆಫ್ 35 to 40 ಐ ಸ್ಪೆಂಟ್ ವಿತ್ ಆಲ್ ಆಫ್ ಅಸ್ ಟುಗೆದರ್ ಇನ್ ಅವರ್ ಪ್ರೈಮ್. ಅಗ್ರಿಕಲ್ಚರ್ ಮಾಡಿಕೊಂಡು ಇಲ್ಲಿ ಮಾಡಿಕೊಂಡು ವಾಟ್ ಎವರ್ ನೋಡಿ ಹಂಗೆ ಒಂಥರ ಖುಷಿಯಾಗಿ ಎಂಜಾಯ್ ಮಾಡಿದ್ದೀವಿ. ಸೊ ಐ ಥಿಂಕ್ ಅದಕ್ಕೆ ವ್ಯಾಲ್ಯೂ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಒಂಥರ ಜನರಲಿ ಎಲ್ಲರೂ ಒಂದೇ ವಯಸ್ಸಿನವರು ಒಂಥರ, ಎಲ್ಲರಿಗೂ ಮದುವೆ ಆಯಿತು, ಮಕ್ಕಳಾಯಿತು, ಆದಾಗ ಸಂಸಾರ ಬಾಧ್ಯತೆಗಳು ಹೆಚ್ಚಾಯಿತು ಒಂಥರ. ಅದಿದ್ದು ಕೂಡ ಒಟ್ಟಿಗೆ ಬಿಸ್ನೆಸ್ ಮಾಡ್ತಿರೋದ್ರಿಂದ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಆ ಥರ ಐ ಥಿಂಕ್ ವಿ ಬಿನ್ ಎಕ್ಸ್ಟ್ರೀಮ್ಲಿ ಲಕ್ಕಿ. ಜನರಲಿ ಏನಾಗುತ್ತೆ, ಜೊತೆಯಲ್ಲಿ ಬೆಳೆದಿರ್ತಾರೆ, ಬಟ್ ಆಫ್ಕೋರ್ಸ್ ಎಜುಕೇಷನ್ ಒಂದು ಕಡೆ, ಒಬ್ಬೊಬ್ರು ಒಂದೊಂದು ಕಡೆಗೆ ಹೊಟ್ಟೋಗ್ತಾರೆ, ಅದಾದಮೇಲೆ ಕೆಲಸಕ್ಕೆ ಇನ್ನೆಲ್ಲೆಲ್ಲೋ ಹೊಟ್ಟೋಗ್ತಾರೆ. ಲಕ್ಕಿಲಿ ಆ್ಯಸ್ ಅ ಗ್ರೂಪ್ ಬೆಳೆದವರು ಜೊತೆಲೇ ಇದ್ದಾರೆ ಕೂಡ. ಅಂದರೆ ಇವತ್ತಿನ ತನಕನೂ ಒಂದು ಶಾರ್ಟ್ ಇನ್ಸ್ಟಿಂಕ್ಟ್ ಅಲ್ಲಿ ಇಲ್ಲಿ ಕೆಲಸದ ಮೇಲೆ ಹೋಗಿರೋರು ಮತ್ತೆ ವಾಪಸ್ ಬಂದು ನಾವೆಲ್ಲ ಒಂದು 7-8 ಜನ ಫ್ರೆಂಡ್ಸು. ಇನ್ವೇರಿಯಬ್ಲಿ ಇನ್ ಆಲ್ ಅವರ್ ಬಿಸ್ನೆಸಸ್ ವಿ ಆರ್ ಟುಗೆದರ್ ಒಂಥರ. ಒಬ್ರು ಇರ್ಬೋದು, ಇಬ್ರು ಇರ್ಬೋದು, 4 ಜನ ಇರ್ಬೋದು, 5 ಜನನೂ ಇರ್ಬೋದು, ಎಲ್ಲರೂ ಒಟ್ಟಿಗೆ ಏನೋ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಖುಷಿ ಪಡ್ತಾ ಇದ್ದೀವಿ ಸರ್, ಖುಷಿಯಾಗಿದ್ದೀವಿ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ.